ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದೇ ದಿನಕ್ಕೆ ಗಿಲ್ಲಿಗೆ ಹರಿದು ಬಂತು ಕೋಟಿ ಕೋಟಿ ಓಟು. ಹಾಗಾದ್ರೆ ಕೋಟಿ ಓಟು ಪಡ್ಕೊಂಡಂತ ಗಿಲ್ಲಿ ಗೆಲ್ತಾರ ಅಥವಾ ಕಿಚ್ಚನ ಚಪ್ಪಾಳೆ, ಕೊನೆಯ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಪಡ್ಕೊಂಡಂತ ಅಶ್ವಿನಿ ಗೌಡ ಗೆಲ್ತಾರ? ಜೊತೆಗೆ ಈ ಸರಣಿ ಪೂರ್ತಿಯ ಚೆನ್ನಾಗಾಡಿ ಈ ಸರಣಿಯ ಕಿಚ್ಚನ ಚಪ್ಪಾಳೆಯನ್ನ ಕೊನೆಯ ವಾರದಲ್ಲಿ ಪಡ್ಕೊಂಡಂತ ಧ್ರುವಂತ್ ಅವ್ರು ಗೆಲ್ತಾರ ಅಥವಾ ಮತ್ತೊಬ್ಬ ಸ್ಪರ್ಧಿ ನೇರವಾಗಿ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿತಾರ? ಇವೆಲ್ಲವನ್ನ ನೋಡೋಣ. ಜೊತೆಗೆ ಈ ವಾರ ಶುಕ್ರವಾರ ಬೆಳಿಗ್ಗೆಯಿಂದ ಇಲ್ಲೇ ತನಕ ಆದಂತ ಒಂದು ಪೋಲ್ ಇದೆ, ಅಂದ್ರೆ ಸಮೀಕ್ಷೆ ಇದೆಯಲ್ಲ, ಯಾರಿಗೆ ಜಾಸ್ತಿ ಓಟ್ ಬಂತು, ಯಾರು ಕಡಿಮೆ ಓಟ್ ಪಡ್ಕೊಂಡ್ರು ಎನ್ನುವಂತ ಪೋಲ್ ಕೂಡ ಹೇಳ್ತೇನೆ. ಅದರಲ್ಲಿ ನಾನು ಕಂಡಕ್ಟ್ ಮಾಡಿದಂತ ಒಂದು ಪೋಲ್ ಇದೆ, ಜೊತೆಗೆ ಮತ್ತೊಬ್ಬ ಖ್ಯಾತ ಯೂಟ್ಯೂಬರ್ಗಳು ಕಂಡಕ್ಟ್ ಮಾಡಿದಂತ ಎರಡನೇ ಪೋಲ್ ಕೂಡ ಇದೆ. ಹಾಗಾಗಿ ಆ ಎರಡು ಪೋಲ್ ಅನ್ನ ನೋಡೋಣ ಮತ್ತು ಯಾವ ಪೋಲ್ ಅಲ್ಲಿ ಜಾಸ್ತಿ ಮತ ಯಾರಿಗೆ ಬಂದಿದೆ, ಎಷ್ಟು ಕೋಟಿ ಓಟ್ ಬಂದಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ಓಟ್ ಬಂದಿದೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಆದಂತ ಕೆಲವೊಂದು ಅಪ್ಡೇಟ್ ಅನ್ನು ಕೊಟ್ಟು ಅದಾದ ನಂತರ ನಾನು ಪೋಲ್ಗಳ ಕಡೆಗೆ ಗಮನ ಹರಿಸ್ತೇನೆ ಮತ್ತು ಪೋಲ್ಗಳ ಕಡೆ ವಿಷಯವನ್ನು ಹೇಳ್ತೇನೆ. ಇವತ್ತು ಕಿಚ್ಚ ಸುದೀಪ್ ಅವರು ವಾರದ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಸಾಟರ್ಡೆ ಬರಬೇಕಿತ್ತು, ಸಾಟರ್ಡೆ ಸ್ವಲ್ಪ ಕೆಲಸ ಇದ್ದ ಕಾರಣಕ್ಕಾಗಿ, ಅಂದ್ರೆ CCL ನ ಸೀಸನ್ 16 ಸ್ಟಾರ್ಟ್ ಆಗುತ್ತೆ, ಜನವರಿ 16ರಿಂದ ಈ CCL ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದು ಪ್ರಾಕ್ಟೀಸ್ ಹೋಗಬೇಕಾಗುತ್ತೆ, ಕೆಲವೊಂದು ಮೀಟಿಂಗ್ ಇರುತ್ತೆ. ಹಾಗಾಗಿ ಇವತ್ತು ಕಿಚ್ಚನ ಈ ಕಟಕಟೆ ಇವತ್ತೇ ನಡೆದಿದೆ ಮತ್ತು ಅದು ನಾಳೆ ಟೈಲೆ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಬಂದಂತ ಸುದೀಪ್ ಅವರು ಮೊಟ್ಟ ಮೊದಲ ಬಾರಿಗೆ ವಾರದ ಚಪ್ಪಾಳೆಯನ್ನು ಕೊಟ್ಟಿದೆ. ಅದು ಅಶ್ವಿನಿ ಗೌಡರ ಪಾಲಾಗಿದೆ, ಯಾಕಂದ್ರೆ ಅವರು ಈ ವಯಸ್ಸಿನಲ್ಲಿ ಕೂಡ ಕಿಚ್ಚನ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳಲಿ ಸಫಲರಾಗಿದ್ದಾರೆ. ಜೊತೆಗೆ ಈ ಕೊನೆಯ ಸೀಸನ್ ಆಗಿರೋದ್ರಿಂದ, ಈ ಸೀಸನ್ ನ ಕೊನೆಯ ವಾರ ಆಗಿರೋದ್ರಿಂದ ಈ ಸೀಸನ್ ನ ಒಂದು ಚಪ್ಪಾಳೆ ಕೂಡ ಕೊಡ್ಬೇಕಾಗತ್ತೆ. ಅಂದ್ರೆ ಈ ಸೀಸನ್ ಪೂರ್ತಿ ಚೆನ್ನಾಗಿ ಆಡಿದವರು ಯಾರು ಎನ್ನುವಂತ ಚಪ್ಪಾಳೆ ಕೂಡ ಕೊಡ್ಬೇಕಾಗತ್ತೆ. ಆ ಚಪ್ಪಾಳೆಯನ್ನು ಗಿಟ್ಸ್ಕೊಂಡವರು ಸರ್ಪ್ರೈಸಿಂಗ್ಲಿ ಧ್ರುವಂತವರು ಆ ಆಟ ಅಂದಾಗ ಆಟ ಆಡ್ತಿದ್ರು ಮತ್ತು ಕೆಲವೊಂದು ಕಾರಣದಿಂದಾಗಿ ಧ್ರುವಂತವರು ಎಲ್ಲ ಕಡೆ ಇಷ್ಟ ಆಗ್ತಾ ಇದ್ರು ಮತ್ತು ಕಳೆದ ಒಂದು 10 ಡೇಸ್ ಇಂದ ಅವರ ಒಂದು ಆಟದ ವೈಖರಿ ಬದಲಾಗಿದೆ ಮತ್ತು ಅವರು ಕೂಡ ಸ್ಟ್ರಾಂಗ್ ಕಂಟೆಂಡರ್ ಟು ವಿನ್ ದ ಬಿಗ್ ಬಾಸ್ ಟ್ರೋಫಿ ಎನ್ನುವಷ್ಟರ ಮಟ್ಟಿಗೆ ಇದೀಗ ತಮ್ಮ ಹೆಸರನ್ನ ಪಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಸುದೀಪ್ ಅವರು ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನುವಂತ ಮೂರನೇ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಅವರು ರಾಶಿಕಾ ಅವ್ರ ಮೇಲೆ ಸ್ವಲ್ಪ ಹಲ್ಲೆ ಮಾಡುವಂತ ವಿಚಾರಕ್ಕೆ ಹೋದ್ರು, ಜೊತೆಗೆ ಟಾಸ್ಕ್ ಅಲ್ಲಿ ಆಟ ಆಡಿರಲಿಲ್ಲ ಮತ್ತು ರಾಶಿಕಾ ಅವರಿಗೂ ಕೂಡ ಕೆಲವೊಂದು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತ ಮಾತು ಕೂಡ ಕೇಳಿ ಬರ್ತದೆ. ಜೊತೆಗೆ ನಾಲ್ಕನೇ ಅಪ್ಡೇಟ್ ಅಂದ್ರೆ ಸುದೀಪ್ ಅವರು ಧ್ರುವಂತ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಧ್ರುವಂತ್ ಅವರ ಆಟದ ವೈಖರಿ ಎಲ್ಲವೂ ಕೂಡ ಹಾಡಿ ಹೊಗಳಿದ್ದಾರೆ ಮತ್ತು ಅದು ಕೆಲವೊಂದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತೇವೆ. ಧ್ರುವಂತ್ ಅವರು ಕೂಡ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನುವಂತ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ಮತ್ತೊಂದು ಅಪ್ಡೇಟ್ ಅಂದ್ರೆ ಅಶ್ವಿನಿ ಗೌಡ ಅವರು ಈ ವಾರ ಸೇವ್ ಆದಂತ ಮೊಟ್ಟ ಮೊದಲ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ. ಅವರು ಇದೀಗ ನಾಮಿನೇಷನ್ ಇಂದ ಬಚಾವಾಗಿ ಮುಂದಿನ ವಾರ ಕಾಲಿಡುವಂತ ಮೊಟ್ಟ ಮೊದಲ ಅಭ್ಯರ್ಥಿಯಾಗಿದ್ದಾರೆ. ಈಗಾಗಲೇ ಧನುಷ್ ಅವರು ಫೈನಲ್ ಟಿಕೆಟ್ ಪಡ್ಕೊಂಡಿದ್ದಾರೆ. ಅದರ ನಂತರ ಇದೀಗ ಅಶ್ವಿನಿ ಗೌಡರು ಮುಂದಿನ ವಾರ ಅಂದ್ರೆ ಕೊನೆಯ ವಾರದ ತನಕ ಉಳ್ಕೊಳ್ಳುವಂತ ಮೊದಲ ಸ್ಪರ್ಧಿ ಆಗಿದ್ದಾರೆ. ಇದು ಈ ಅಪ್ಡೇಟ್. ಇನ್ನು ಬಿಗ್ ಬಾಸ್ ಅಂದ ಕೂಡಲೇ ಕಲರ್ಸ್ ತಂಡದವರು ಈ ವೋಟಿಂಗ್ ಅನ್ನು ಓಪನ್ ಮಾಡಿದ್ರು. ಅಲ್ಲಿ ನಿಮ್ಮ ಅಭ್ಯರ್ಥಿಗೆ ಮತ ಹಾಕಿ ಒಬ್ರು 99 ಮತ ಹಾಕಬಹುದು ಎನ್ನುವಂತ ಒಂದು ಆಪ್ಷನ್ ಕೂಡ ಇತ್ತು. ಹಾಗಾಗಿ ಗಿಲ್ಲಿ ಅವರಿಗೆ ಬೇರೆಯವರಿಗೆ ಕೋಟಿ ಕೋಟಿ ಮತಗಳು ಹರಿದು ಬಂದಿದ್ದು. ಇನ್ನು ವೋಟ್ಗಳ ಲೆಕ್ಕಾಚಾರದಲ್ಲಿ ಕಳೆದ ಒಂದು ವಾರ ಅಥವಾ 15 ದಿನಗಳಿಂದ ವೋಟ್ ಲೆಕ್ಕಾಚಾರದಲ್ಲಿ ಗಿಲ್ಲಿ ಅವರು ತುಂಬಾ ಮುಂದಿದ್ದಾರೆ, ಅವರ ಹತ್ರವೂ ಕೂಡ ಇಲ್ಲ ಎನ್ನುವಂತ ಮಾತು ಕೇಳಿ ಬರ್ತಿದೆ ಮತ್ತು ಇವತ್ತು ಕೂಡ ಅದೇ ಸಾಬೀತಾಗಿದೆ. ನಾನು ಕಂಡಕ್ಟ್ ಮಾಡಿದಂತ 3-4 ದಿನಗಳಿಂದ ಕಂಡಕ್ಟ್ ಮಾಡಿದಂತ ಪೋಲಲ್ಲಿ ಸುಮಾರು 65, 66, 67% ಅಷ್ಟು ಗಿಲ್ಲಿ ಅವರಿಗೆ ವೋಟ್ ಇತ್ತು. ನಾನು ಕೇವಲ 4 ಜನರನ್ನ ಕನ್ಸಿಡರ್ ಮಾಡಿದ್ದೆ ನಿನ್ನೆ ತನಕ. ಇವತ್ತು ಕೂಡ 4 ಜನರನ್ನ ಕನ್ಸಿಡರ್ ಮಾಡಿದ್ದೆ. ಮೊನ್ನೆ ಮತ್ತು ನಿನ್ನೆ ಗಿಲ್ಲಿ, ಅಶ್ವಿನಿ ಗೌಡ, ಧ್ರುವಂತ್ ಮತ್ತು ರಕ್ಷಿತಾ ಅವರು ನನ್ನ ಪೋಲ್ ನಲ್ಲಿ ಇದ್ರು. ಹಾಗಾಗಿ ಇವತ್ತು ಆ ಪೋಲ್ ನ ಚೇಂಜ್ ಮಾಡಿ ಕ್ಯಾಪ್ಟನ್ ಆದ ಮತ್ತು ಫೈನಲ್ ಟಿಕೆಟ್ ಪಡ್ಕೊಂಡಿರುವಂತ ಧನುಷ್ ಅವ್ರನ್ನ ಇಟ್ಕೊಂಡಿದ್ದೆ. ಯಾಕಂದ್ರೆ ಧ್ರುವಂತರು ಸ್ವಲ್ಪ ಕಡಿಮೆ ಮತ ಬಂದಿತ್ತು ಅನ್ನುವಂತ ಕಾರಣಕ್ಕಾಗಿ. ಇವತ್ತು ಬಂದಂತ ವೋಟ್ ಅನ್ನ ಪ್ರಕಾರ ಧನುಷ್ ಅವರಿಗೆ ವೋಟೇ ಬಂದಿಲ್ಲ ಅಂತ ಹೇಳ್ಬೋದು. ಅವರಿಗೆ ಕೇವಲ 3%, ಅಂದ್ರೆ 1 ಕೋಟಿ ವೋಟ್ ಆದ್ರೆ ಅವರಿಗೆ ಕೇವಲ 3 ಲಕ್ಷ ಜನರು ವೋಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಅಲ್ಲಿ ಹೇಳ್ತೇನೆ, ನಾನು ಲಕ್ಷದಲ್ಲಿ ಹೇಳ್ತೇನೆ. ಅವರು 4ನೇ ಸ್ಥಾನದಲ್ಲಿದ್ದಾರೆ. ಅದು ಧನುಷ್ ಅವರಿಗೆ 1% ಜಾಸ್ತಿ ಇತ್ತು, ಆದ್ರೆ ಧ್ರುವಂತರಿಗೆ 1% ಜಾಸ್ತಿ ಇತ್ತು, ಆದ್ರೆ ಧನುಷ್ ಅವರಿಗೆ ಅದಕ್ಕಿಂತ ಕಡಿಮೆ ಇದೆ. ನಾಳೆ ಅವರನ್ನು ಕೂಡ ನಾನು ಎತ್ತಕ್ಕೆ ಬೇರೆಯವರನ್ನು ಹಾಕ್ತೇನೆ. ಇನ್ನು ನಿನ್ನೆ ಸ್ವಲ್ಪ 10% ವೋಟನ್ನು ಪಡ್ಕೊಂಡು ಜಾಸ್ತಿ ಹವಾವನ್ನು ಮೇಂಟೈನ್ ಮಾಡ್ತಿದ್ದೆ ಮತ್ತು ಮುಂದೆ ಅಂತ 15-16% ವೋಟನ್ನು ಪಡ್ಕೊಳ್ಬಹುದಾದಂತ ಸಾಧ್ಯತೆ ಮತ್ತು ಇದ್ದಂತ ಅಶ್ವಿನಿ ಗೌಡ ಅವರಿಗೆ ಇವತ್ತು 8% ಆಫ್ ವೋಟ್ ಬಂದಿದೆ. ಅಂದ್ರೆ 1 ಕೋಟಿ ವೋಟ್ ಫೋಲ್ ಆಯ್ತಂದ್ರೆ ಅವರಿಗೆ 8 ಲಕ್ಷ ಮತಗಳು ಬಂದಿದೆ. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಮತ ಕಡಿಮೆ ಅಂತ ಹೇಳ್ಬೋದು. ನಿನ್ನೆ ಅವರಿಗೆ 21-22% ಇತ್ತು, ಇವತ್ತು ಅವರಿಗೆ 19% ವೋಟ್ ಅಷ್ಟು ಬಂದಿದೆ. ಅಂದ್ರೆ 1 ಕೋಟಿ ವೋಟ್ ಆಯ್ತಂದ್ರೆ ಅವರಿಗೆ 19 ಲಕ್ಷ ವೋಟ್ ಬಂದಿದೆ. ಇನ್ನು ಗಿಲ್ಲಿ ಅವರ ನಾಗಲೋಟ ಜಾಸ್ತಿನೇ ಆಗ್ತಿದೆ.
ಆಟ ಆಡ್ತಾರೋ ಬಿಡ್ತಾರೋ ಟಾಸ್ಕ್ ಅಲ್ಲಿ ಇದ್ದಾರೋ ನಾಮಿನೇಷನ್ ಲಿಸ್ಟ್ ಇದ್ದಾರೋ ಎನ್ನುವಂತ ಕಾರಣಕ್ಕಾಗಿ ಜನ ಸಪ್ಪಿ ಆಗ್ಲಿಲ್ಲ. ಅವರ ವೋಟ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ನಿನ್ನೆ ನನ್ನ ವೋಟ್ ಪ್ರಕಾರ ಅವರಿಗೆ 66%, ಅಂದ್ರೆ 1 ಕೋಟಿ ಮತದಲ್ಲಿ ಅವರಿಗೆ 66 ಲಕ್ಷ ಮತ ಬಂದಿತ್ತು. ಆದ್ರೆ ಇವತ್ತು ಅದಕ್ಕಿಂತ ಜಾಸ್ತಿ 70% ಅಷ್ಟು ಅವರಿಗೆ ವೋಟ್ ಹಾಕಿದ್ದಾರೆ. ಅಂದ್ರೆ 1 ಕೋಟಿ ವೋಟ್ ಅಲ್ಲಿ 70 ಲಕ್ಷ ಅವರಿಗೆ ಇತ್ತು ಅಂದ್ರೆ ಅದು ಯಾವ ಲೆವೆಲ್ಗೆ ವೋಟ್ ರೀ. ಸೆಕೆಂಡ್ ಕ್ಯಾಂಡಿಡೇಟ್ ಯಾರು 19 ಲಕ್ಷ, ಅಂದ್ರೆ ಸರಿಸುಮಾರು 51 ಲಕ್ಷ ವೋಟ್ ಅಷ್ಟು ಡಿಫರೆನ್ಸ್ ಇದೆ. ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್ ದಟ್? ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವೋಟ್ ಅನ್ನ ತೆಗೆದುಕೊಂಡು ಇದೀಗ ತನ್ನ ನಾಗಾಲ್ ಓಟವನ್ನ ಮುಂದುವರಿಸಿದ್ದಾರೆ. ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ಕಂಡಕ್ಟ್ ಮಾಡಿದ ಪೋಲಲ್ಲಿ ಗಿಲ್ಲಿ ಅವರಿಗೆ ನಂಬರ್ 1 ಸ್ಥಾನ 70%, 2ನೇ ಸ್ಥಾನ ರಕ್ಷಿತಾ ಶೆಟ್ಟಿ ಅವರಿಗೆ 19%, 3ನೇ ಸ್ಥಾನ ಅಶ್ವಿನಿ ಅವರಿಗೆ ಕೇವಲ 8%, ಧನುಷ್ ಅವರಿಗೆ ಕೇವಲ 3% ಮತವನ್ನ ಪಡ್ಕೊಂಡಿದ್ದಾರೆ. ಇದು ಒಂದು ಸರ್ವೆ. ಇನ್ನು 2ನೇ ಸರ್ವೆಯಲ್ಲಿ ಖ್ಯಾತ ಯೂಟ್ಯೂಬರ್ ಒಬ್ರು ಅವರ ವೆಬ್ ಪೇಜ್ಗಳ ಮುಖಾಂತರ ಎಲ್ಲರನ್ನು ಹಾಕಿ, ಧನುಷ್ ಅವರನ್ನು ಹೊರತುಪಡಿಸಿ ಎಲ್ಲರನ್ನು ಹಾಕಿ ಒಂದು ಸರ್ವೆ ಮಾಡಿದರೆ. ನಿನ್ನೆ ತನಕ ಸರ್ವೆ, ಮೊನ್ನೆ ತನಕ ಸರ್ವೆ ಸ್ವಲ್ಪ ಹವಾ ಮಾಡ್ತಾ ಇತ್ತು. ಅದು ಕೂಡ ಒಂದು ಮತವನ್ನ 99 ಮತವಾಗಿ ಕನ್ವರ್ಟ್ ಮಾಡಿರಬಹುದೇನುವಂತ ಲೆಕ್ಕಾಚಾರ ಕೂಡ ಇದೆ. ಯಾಕಂದ್ರೆ ಒಟ್ಟು ಪೋಲ್ ಆದಂತ ವೋಟ್ ಆದ ಸಂಖ್ಯೆ 6,89,00,000 ಅನ್ನುವಂತ ಸಂಖ್ಯೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಒಂದು ವೋಟನ್ನ 99 ವೋಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಲಕ್ಷದಿಂದ ಕೋಟಿಗೆ ಕನ್ವರ್ಟ್ ಮಾಡಿರುವಂತ ಸಾಧ್ಯತೆ ಇದೆ. ಆದ್ರೆ ಎಲ್ಲರನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ 7 ಜನರನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ 7ನೇ ಸ್ಥಾನದಲ್ಲಿದ್ದರು ಅಥವಾ ಸ್ವಲ್ಪ ಕಡಿಮೆ ಮತ ಪಡ್ಕೊಂಡವರು ರಾಶಿಕಾ ಅವರಿಗೆ 59,15,000 ಮತಗಳು ಬಂದಿದೆ ಎನ್ನುವಂತ ಒಂದು ಲೆಕ್ಕಾಚಾರ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು 7ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ 8.65% ಮತ ಬಂದಿದೆ. ಮತ್ತೊಮ್ಮೆ ಹೇಳ್ತೇನೆ, ರಾಶಿಕಾ ಅವರು 7ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ 59,15,000 ಮತಗಳು ಬಂದಿದೆ. ಅವರಿಗೆ 8.65% ಮತ ಬಂದಿದೆ. ಅವರು 7ನೇ ಸ್ಥಾನದಲ್ಲಿದ್ದಾರೆ. ಇನ್ನು ನೆಕ್ಸ್ಟ್ ಸ್ಥಾನ ಯಾರಿಗೆ ಬಂದಿದೆ ಅಂದ್ರೆ 6ನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ. ಅವರಿಗೆ 60,77,000 ಮತಗಳು ಬಂದಿದೆ. ಅವರಿಗೆ 8.88% ಮತಗಳು ಬಂದಿದೆ. ಧ್ರುವಂತ್ ಅವರಿಗೆ 60,77,000 ಮತ ಬಂದಿದೆ. ಅವರಿಗೆ 8.88% ಮತದಷ್ಟು ಬಂದಿದೆ. ಅವರು 6ನೇ ಸ್ಥಾನದಲ್ಲಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದ್ರೆ ಜಾಸ್ತಿ ವೇರಿಯೇಷನ್ ಆಗಿಲ್ಲ, ನಿನ್ನೆದು ಆಗಿತ್ತು. ರಘು ಅವರಿಗೆ 5ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಅವರಿಗೆ 70,75,000 ಮತಗಳು ಬಂದಿದೆ. 70,75,000 ಮತಗಳು ಬಂದಿದೆ. ಅವರು 10.34% ಅಷ್ಟು ಅವರಿಗೆ ವೋಟ್ ಬಂದಿದೆ. ಅವರು 5ನೇ ಸ್ಥಾನದಲ್ಲಿದ್ದಾರೆ. 4ನೇ ಸ್ಥಾನಕ್ಕೆ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 4ನೇ ಸ್ಥಾನ ಆಸ್ ಯೂಶುವಲ್ ಅವರಿಗೆ ಬರ್ತಾ ಇತ್ತು, ನಿನ್ನೂ ಕೂಡ ಇದ್ರು. ಕಾವ್ಯ ಅವರಿಗೆ 88,20,000 ಮತಗಳು ಬಂದಿದೆ. 88,20,000 ಮತಗಳು ಬಂದಿದೆ. ಅವರಿಗೆ ಸರಿಸುಮಾರು 12.89% ಅಷ್ಟು ವೋಟ್ ಅನ್ನು ಪಡ್ಕೊಂಡಿದ್ದಾರೆ. ಸೀಸನ್ ಸ್ಟ್ರಾಂಗ್ ಕಂಟೆಂಡರ್ ಅಥವಾ ಕಾಂಪಿಟೇಷನ್ ಕೊಡುವಲ್ಲಿ ಸಫಲರಾಗ್ತಿದ್ದಾರೆ. ಕಂಟೆಂಡರ್ ಸಿಕ್ತು ಟಾಪ್ ಲೆವೆಲ್ಗೆ ಹೋಗ್ಲಿಕ್ಕೆ ಅವರು ಕೂಡ ಕಂಟೆಂಡರ್ ಆಗಿದ್ರು. ಸ್ವಲ್ಪ ಆಟ ಸ್ಲೋ ಆದ ಕಾರಣ ಅವರು ಆಟದಿಂದ ನಿರ್ಗಮಿಸಬೇಕಾಗಿ ಬಂತು. ಇನ್ನು 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ. ನಮ್ಮ ಪೋಲಲ್ಲೂ ಕೂಡ ಅಶ್ವಿನಿ ಗೌಡರು 3ನೇ ಸ್ಥಾನ ಪಡ್ಕೊಂಡಿದ್ರು. ಇದು ಲಕ್ಷದಿಂದ ಅಂದ್ರೆ 1 ವೋಟ್ ಅನ್ನ 100 ವೋಟ್ ಆಗಿ ಕನ್ವರ್ಟ್ ಮಾಡಿದ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ವೋಟ್ ಬಂದಿದೆ. ಅಶ್ವಿನಿ ಗೌಡ ಅವರಿಗೆ 89,45,000 ವೋಟ್ಗಳು ಬಂದಿದೆ. 89,45,000 ವೋಟ್ಗಳು ಬಂದಿದೆ. ಅವರಿಗೆ ಸರಿಸುಮಾರು 13% ವೋಟ್ ಪಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು. ಇನ್ನು 2ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಕಾಂಪಿಟೇಷನ್ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅವರ ಮಧ್ಯೆ ಇದೆ. ಗಿಲ್ಲಿ ಅವರ ಜೊತೆಗೆ ಕಾಂಪಿಟೇಷನ್ ಕೊಡ್ತಾ ಇರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ 99,75,000 ಮತಗಳು ಬಂದಿದೆ. 99,075,000. ನೀವು ಅದನ್ನ 1 ವೋಟ್ ಕನ್ವರ್ಟ್ ಮಾಡಿ ಸರಿಸುಮಾರು 1 ಲಕ್ಷ ವೋಟ್ ಅಂತ ನಾನು ಹೇಳ್ಬಹುದು. ಆದ್ರೂ ಕೂಡ 99,75,000 ಆರ್ 1 ಲಕ್ಷ ಮತ ಅಂದ್ರೆ ಅದು ನಿಜಕ್ಕೂ ಗ್ರೇಟ್. 1 ಲಕ್ಷ ಜನ ಮತವನ್ನ ಹಾಕಿದ್ದಾರೆ ಅಂದ್ರೆ ಅದು ಗ್ರೇಟ್ ಅಲ್ವಾ. ಹಾಗಾಗಿ 14.58% ರಕ್ಷಿತಾ ಶೆಟ್ಟಿ ಅವರಿಗೆ ವೋಟ್ ಬಂದಿದೆ ಮತ್ತು ಅವರು 2ನೇ ಜಾಗದಲ್ಲಿದ್ದಾರೆ. ಇನ್ನು ಮೊದಲ ಜಾಗದಲ್ಲಿ ನಿನ್ನೆ 1.5 ಕೋಟಿ ಇತ್ತು, ಸರಿಸುಮಾರು ಇವತ್ತು 2.5 ಕೋಟಿ ವೋಟ್ ಆಗಿದೆ. ಪರ್ಸೆಂಟೇಜ್ ವೈಸ್ ಅಷ್ಟೇ ಇದೆ. ಅವರಿಗೆ ದಿನಕ್ಕೆ 70 ಲಕ್ಷ, ಒಂದು 90 ಲಕ್ಷ ಹೀಗೆ ಅವರಿಗೆ ವೋಟ್ ಜಾಸ್ತಿ ಆಗ್ತಿದೆ. ಅವರಿಗೆ ಇಲ್ಲೇ ತನಕ ಬಂದ ವೋಟ್ಗಳನ್ನ ತೆಗೆದುಕೊಳ್ಳೋದಾದ್ರೆ 2,15 ಲಕ್ಷ ವೋಟ್ಗಳು ಬಂದಿದೆ ಅನ್ನುವಂತ ಲೆಕ್ಕಾಚಾರ ಇದೀಗ ಆ ಯೂಟ್ಯೂಬರ್ಗಳು ಕೆಲವೊಂದು ಡಾಟಾವನ್ನ ಕಲೆಕ್ಟ್ ಮಾಡಿ ಅದನ್ನ ಈಗ ಪಬ್ಲಿಷ್ ಮಾಡಿದ್ರೆ. ಅವರಿಗೆ 39.54% ವೋಟ್ ಅನ್ನು ಬಂದಿದೆ ಮತ್ತು ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ನೋಡಿ, ನಂಬರ್ 1 ಸ್ಥಾನದಲ್ಲಿ ಗಿಲ್ಲಿ ಅವರಿದ್ದಾರೆ. ಅವರಿಗೆ 2,15 ಲಕ್ಷ ಮತ ಬಂದಿದೆ. ರಕ್ಷಿತಾ ಶೆಟ್ಟಿ ಅವರು 2ನೇ ಪ್ಲೇಸ್ ಅಲ್ಲಿ ಅವರಿಗೆ 99 ಲಕ್ಷ ಮತ ಬಂದಿದೆ. ಅಶ್ವಿನಿ ಗೌಡ ಅವರು 3ನೇ ಸ್ಥಾನದಲ್ಲಿ ಅವರಿಗೆ 89 ಲಕ್ಷ ಮತ ಬಂದಿದೆ. ಕಾವ್ಯ ಅವರು 4ನೇ ಪ್ಲೇಸ್ ಅಲ್ಲಿ ಅವರಿಗೆ 88 ಲಕ್ಷ ಮತ ಬಂದಿದೆ. ರಘು ಅವರಿಗೆ 70 ಲಕ್ಷ ಮತ ಬಂದಿದೆ, ಅವರು 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಧ್ರುವಂತ್ ಅವರಿಗೆ 60 ಲಕ್ಷ ಮತ ಬಂದಿದೆ, ಅವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ರಾಶಿಕಾ ಅವರು 59 ಲಕ್ಷ ಮತ ಬಂದಿದೆ, ಅವರು
7ನೇ ಜಾಗದಲ್ಲಿದ್ದಾರೆ. ಇನ್ನು ಧನುಷ್ ಅವರ ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು, 4, 5, 6 ಪ್ಲೇಸ್ ಅಲ್ಲಿ. ಆದ್ರೆ ಥರ್ಡ್, ಸೆಕೆಂಡ್ ಮತ್ತು 1ನೇ ಪ್ಲೇಸ್ ಅಲ್ಲಿ ಧನುಷ್ ಅವರು ವೋಟಿಂಗ್ ಅಲ್ಲಿ ಕಾಣಿಸ್ಕೊಳ್ಳೋದು ಬಾರಿ ಕಷ್ಟ ಆಗಿದೆ. ಯಾಕಂದ್ರೆ ಅವರು ಜನಪ್ರಿಯತೆ ಆಟದಲ್ಲಿದ್ದಾರೆ ಹೊರತು ಜನರನ್ನ ಸೆಳೆಯುವಲ್ಲಿ ಸ್ವಲ್ಪ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಕೂಡ ಅವರು ಈಗ ಫೈನಲ್ ಹೋದಂತ ಮೊಟ್ಟ ಮೊದಲ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಈಗ ಎಲಿಮಿನೇಷನ್ ಭೀತಿ ಇರಲ್ಲ. ಆದ್ರೆ ಈ ವಾರದಿಂದ ನೆಕ್ಸ್ಟ್ ವಾರಕ್ಕೆ ಸೇವಾದಂತ ಅಶ್ವಿನಿ ಗೌಡ ಅವರಿಗೆ ಮಿಡ್ ಡೇ ಎಲಿಮಿನೇಷನ್ ಇರ್ಬೋದು. ಯಾರೇ ಕೊಡುವ ಫೈನಲ್ ಆದ್ರೂ ಕೂಡ ಅವರಿಗೆ ಮಿಡ್ ಡೇ ಎಲಿಮಿನೇಷನ್ ಇರ್ಬೋದು. ಆದ್ರೆ ಅದೇ ಟಾಸ್ಕ್ ಅಲ್ಲಿ ಗೆದ್ರೆ ಅವರು ಟಾಪ್ 6 ಕಂಟೆಂಟರ್ ಆಗಿ ಆಯ್ಕೆ ಆಗ್ತಾರೆ. ಇನ್ನು ಇವತ್ತು ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಅಂದ್ರೆ ನಾಳೆಯ ಟೆಲಿಕಾಸ್ಟ್ ಆಗುವಂತ ಎಲ್ಲಾ ಎಪಿಸೋಡ್ ಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದೆ ಯಾವೆಲ್ಲ ಅಪ್ಡೇಟ್ ಸಿಗತ್ತೆ ಕಾದು ಕುಳಿತಿರುವಂತ ನಮ್ಮ ವೀಕ್ಷಕರಿಗೆ ಅಪ್ಡೇಟ್ ಅನ್ನ ಕೊಡೋದೇ ನಮ್ ಕೆಲಸ. ಜೊತೆಗೆ ಸೂಕ್ತವಾದ ಅಪ್ಡೇಟ್ ಮತ್ತು ಸತ್ಯವಾದ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.